ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಆಳುವಂತ ಸರ್ಕಾರಗಳು ಬಡವರಿಗೆ ನಿವೇಶನ ಕೊಡಬೇಕು, ಸೂರ್ಯಲಿದ್ದವರಿಗೆ ಮನೆ ಕೊಡಬೇಕು ಮತ್ತು ಸುಮಾರು 10 ವರ್ಷಗಳಿಂದ ಕೂಡ ಇದುವರೆಗೂ ಕೂಡ ಮನೆಗಳು ಇಲ್ಲದಿರಾ ನಾವು ಮನವಿಗಳನ್ನು ಸುಮಾರು 2008ರಿಂದ ಕೂಡ ಹೋರಾಟವನ್ನು 10 ವರ್ಷದಿಂದ ಹೋರಾಟವನ್ನು ಹಮ್ಮಿಕೊಂಡು ಬರ್ತಾನೆ ಇದ್ದೀವಿ. ಇದರ ಪರವಾಗಿ ಕೂಡ ನಾವು ಸುಮಾರು ಹೋರಾಟಗಳನ್ನು ಮನವಿಯನ್ನು ಕೊಟ್ಟಾಡ್ತೀವಿ. ಜಿಲ್ಲಾಧಿಕಾರಿಗಳಿರ್ಬೋದು, ದಂಡಾಧಿಕಾರಿಗಳಿರ್ಬೋದು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ದಲಿತ ಸಂಘರ್ಷ ಸಮಿತಿ ಸುಮಾರು 10 ವರ್ಷಗಳಿಂದ ಕೂಡ ಹೋರಾಟವನ್ನು ಹಮ್ಮಿಕೊಂಡು ಬರ್ತಾನೆ ಇದೆ. 10 ವರ್ಷಗಳಿಂದ ಕೂಡ ಯಾರಿಗೂ ಇದುವರೆಗೂ ಸರ್ಕಾರ ಒಂದು ಮನೆ ಕೂಡ ನಿರ್ಮಾಣ ಮಾಡಿಲ್ಲ. ಮನೆ ಮಂಜೂರು ಆಗ್ತಾ ಇದೆ, ಸರ್ಕಾರದಿಂದ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಬರೀ ಆಶ್ವಾಸನೆ ಮಾತ್ರ ಜನಗಳಿಗೆ ಮೈಂಡಲ್ಲಿ ಬರ್ತದೆ ಅಂತ ಕೂಡ ಅಡಿಪಾಯಗಳನ್ನು ಹಾಕ್ಕೊಂಡು ನಿವೇಶನ ಇಲ್ದವರು ನಮಗೆ ಸೈಡಿಗೆ ಕೊಡಬೇಕು ಅಂತೇಳಿ ಸರ್ಕಾರ 2008ರಲ್ಲಿ ಕೂಡ ಒಂದು ಆದೇಶ ಬಂದಿತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಎಲ್ಲ ತಾಲೂಕುಗಳಲ್ಲಿ ಕೂಡ ಒಂದು ಗ್ರಾಮ ಪಂಚಾಯತಿಗೆ 3 ರಿಂದ 5 ಎಕರೆ ಒಂದು ಗ್ರಾಮಗಳಲ್ಲಿ ಸರ್ಕಾರಿ ಜಾಗವನ್ನು ಗುರುತಿಸಿ ನಿವೇಶನ ರೈತರಿಗೆ, ಫಲಾನುಭವಿಗಳಿಗೆ ಅವರಿಗೆ ಸೈಟ್ಗಳನ್ನು ಕೊಡಬೇಕು ಅಂತೇಳಿ ಕೂಡ ಒಂದು ಆದೇಶ ಕೂಡ ಹೊರಡಿಸಿದೆ. ಆದರೆ ಈ ಒಂದು ಅಧಿಕಾರಿಗಳಿಗೆ ಯಾವುದು ಕೂಡ ಕೀಯಲ್ಲಿ ಆಳಂಬೆ ಬೆಳ್ಕೊಂಡಿದೆ. ಯಾರೋ ನಿವೇಶನ ರೈತರು ಮತ್ತು ವಸತಿ ರೈತರನ್ನ ಪಟ್ಟಿ ಮಾಡಿ ತಾಲೂಕ್ ಪಂಚಾಯತ್ಗೆ ಪ್ರಸ್ತಾವನೆಯನ್ನು ಕಳಿಸಿರ್ತೀವಿ. ಮತ್ತು ತೂಕಲ್ ಗ್ರಾಮದಲ್ಲಿ 4 ಎಕರೆ ಜಾಗವನ್ನು ಗುರುತಿಸ್ತಿರ್ತೀವಿ. ಆ ಜಾಗಕ್ಕೆ ಸರ್ಕಾರದಿಂದ ನಮ್ಮ ಪಂಚಾಯತಿ ವತಿಯಿಂದ ಪ್ರಸ್ತಾವನೆ ಹೋಗಿದ ನಂತರ ತಾಲೂಕು ಪಂಚಾಯತಿ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ತಹಸೀಲ್ದಾರ್ ಅವರಿಗೆ ಪತ್ರ ಬರೆದು ಈ ಒಂದು ಪ್ರಸ್ತಾವನೆಯನ್ನು ಆಗಲೇ ಕೊಟ್ಟಿರ್ತಾರೆ. ಇದನ್ನು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಸೊ ಇದು ಟೋಟಲ್ 4 ಪಂಚಾಯತಿಗಳ ಹೆಸರಿದೆ. ಇದರಲ್ಲಿ ಕ್ಯಾಸಂಬಳ್ಳಿದು ಕೂಡ ಪ್ರಸ್ತಾವನೆ ಆಗಿರೋಂಥ ಒಂದು ಕಾಪಿನ ತಮ್ಮ ಗಮನಕ್ಕೆ ತರ್ತಾ ಈ ಕಾಪಿನ ತಮಗೆ ಕೊಡ್ತಾ ಇದ್ದೀನಿ ಸರ್. ನಂತರ ನಮ್ಮ ಪಂಚಾಯತಿಯಲ್ಲಿ ಪ್ರತಿ ವರ್ಷವೂ ಕೂಡ ಎಲ್ಲ ಪಂಚಾಯತಿಗಳ ಥರ ಇಲ್ಲೂ ಕೂಡ ವಸತಿ ರೈತರು ಮತ್ತು ನಿವೇಶನ ರೈತರನ್ನ ಪಟ್ಟಿಯನ್ನು ಆನ್ಲೈನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು. ಆ ಒಂದು ಅಪ್ಲೋಡ್ ಮಾಡಿರ್ತಕ್ಕಂತಹ ಪಟ್ಟಿಯನ್ನು ತಮಗೆ ಕೊಡ್ತಿದ್ದೀನಿ. ಈ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಅಲ್ಲದೆ ಬೇರೆ ಇನ್ಯಾವುದೇ ಜನ ಇದ್ದರೂ ಕೂಡ ಅವ್ರದ್ದು ರೇಷನ್ ಕಾರ್ಡು ಮತ್ತು ಇತರೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಅದನ್ನು ಪ್ರಿಂಟ್ ಮಾಡ್ತೀವಿ. ಆಲ್ರೆಡಿ ಮನೆ ಆಗಿರೋದು ತೊಗೊಳಕ್ಕೆ ಬರೋದಿಲ್ಲ, ಆನ್ಲೈನಲ್ಲಿ ಅಪ್ಡೇಟ್ ಆಗೋಲ್ಲ. ಆದ್ದರಿಂದ ಯಾರಿಗೆ ಮನೆ ಆಗಿಲ್ವೋ ಅವರು ಅದನ್ನು ಕಳಿಸ್ಬೋದು. ಈ ಒಂದು ಪಟ್ಟಿಯನ್ನು ಕೂಡ ತಮಗೆ ಕೊಡ್ತೀನಿ. ಇದರಲ್ಲಿ ಮನೆ ಆಗಿರೋರ್ದು ಇದೆ, ಮನೆ ಆಗದೇ ಇದ್ದವ್ರದ್ದು ಇದೆ ಸರ್. ಈ ಪಟ್ಟಿ ತಮ್ಮ ಗಮನಕ್ಕೆ ತರ್ತೀನಿ. ಮತ್ತು ಉಳಿದಂತಹ ಎಲ್ಲಿ ಸರ್ಕಾರಿ ಜಾಗ ಸಿಗುತ್ತೋ ಅದನ್ನು ಗುರುತಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಗುರುತಿಸಿದ ನಂತರ ಪಂಚಾಯಿತಿ ಸಭೆಯಲ್ಲಿಟ್ಟು ತೀರ್ಮಾನ ಮಾಡಿ ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಸರ್. ಕಳೆದ ವರ್ಷ ಮೇಡಮ್ ಮತ್ತು ರಾಮಪ್ಪ ಸರ್ ಇಬ್ಬರು ಪಂಚಾಯತಿಗೆ ಬಂದಿದ್ದರು ಜನವರಿ 2025ರಲ್ಲಿ. ಮೇ ಬಿ 27ನೇ ತಾರೀಕು ಇರ್ಬೋದು ಅನಿಸುತ್ತೆ. ಆಗ ತಕ್ಷಣ ನಾವು ಮುಂಚೆನೇ ಭಾಳಷ್ಟು ಸಾರಿ ಪ್ರಸ್ತಾವನೆಗಳನ್ನ ಸಲ್ಲಿಸಿ ಅಂತ ಹೇಳ್ತಿದ್ವಿ. ಪ್ರತಿ ಮೀಟಿಂಗಲ್ಲಿ ಮುಖ್ಯವಾಗಿ ಇಡೋಂಥ ಒಂದು ಪ್ರಸ್ತಾವನೆ ಅಂದರೆ ಸರ್ಕಾರದಿಂದ ಲೆಟ್ರ್ ಬಂದಿದೆ ನಮಗೆ, ಎಲ್ಲಿ ಖಾಲಿ ಜಾಗ ಇದೆ ಗುರುತಿಸಿ ಫಲಾನುಭವಿಗಳನ್ನ ಹುಡುಕಿ ಅದನ್ನು ಕೊಡಬೇಕು ಅಂತ. 2012ರಿಂದಲೇ ನಾವು ಪಟ್ಟಿ ಮಾಡ್ತಿದ್ದೀವಿ. ವಸತಿ ರೈತ ಮತ್ತು ನಿವೇಶನ ರೈತ ಅಂತ ಸುಮಾರು 294 ಜನರನ್ನು ಪಟ್ಟಿ ಮಾಡಿದ್ದೀವಿ ನಾವು. ಇದು 2012ರಿಂದ ಸ್ಟಾರ್ಟ್ ಆಗಿರೋ ಪಟ್ಟಿ. ಇದರಲ್ಲಿ ಸೈಟ್ಲೆಸ್ ಮತ್ತು ಹೌಸ್ಲೆಸ್ ಅಂತ ಆನ್ಲೈನಲ್ಲಿ ಬರ್ತಕ್ಕಂಥದ್ದು PMAY ವೆಬ್ಸೈಟಲ್ಲಿ ಮಾಡಬೇಕು. ಈ ವೆಬ್ಸೈಟಲ್ಲಿ ಏನಿದೆಯೋ ಅದನ್ನೇ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಮನೆಗಳನ್ನ ಹಂಚೋ ಪ್ರೊಸೀಜರ್ನ ಮಾಡ್ತಾರೆ. ಅದಾದ ತಕ್ಷಣ ನೀವು ಕೊಟ್ಟ ಮೇಲೆ ಫೆಬ್ರವರಿ ತಿಂಗಳಲ್ಲಿ ನಾವು ಪ್ರಸ್ತಾವನೆಯನ್ನು ಕೊಟ್ವಿ ತಾಲೂಕ್ ಪಂಚಾಯತಿಗೆ. ಬಂದ ತಕ್ಷಣ ನಮ್ಮ ತೂಕಲ್ ಗ್ರಾಮದಲ್ಲಿ 4 ಎಕರೆ ಜಾಗ ಇದೆ ಅಂತ. 4 ಎಕರೆ ಜಾಗ ಇದೆ ಅಂದಾಗ ಹೌದು ಗೌರ್ಮೆಂಟ್ ಜಾಗನ ಏನು ಅಂತ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಸರ್ವೆ ಮಾಡಿಸಿ ತಿಳ್ಕೊಂಡ್ರು ಅವರು. ಹೌದು ಅದು ಕೊಡ್ಬೋದು, ಗೋಮಾಳ ಜಾಗ ಮತ್ತು ಸರ್ಕಾರಿ ಗರಾಬ್ ಜಾಗ ಅಂತ ಗುರ್ತಿಸ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಲೆಟ್ರ್ ನಾವು ಕಳಿಸಿದ್ವಿ. ಈ ಥರ ರೆವಿನ್ಯೂರು ಬಂದಿದ್ದಾರೆ, ಅದಕ್ಕೋಸ್ಕರ ನಮಗೆ ಸ್ಥಳನ ಗುರ್ತು ಮಾಡಿದ್ದೀವಿ, ಅದನ್ನು ತಾವು ನಿವೇಶನ ರೈತರಿಗೆ ಪಟ್ಟಿ ಮಾಡಿಕೊಡಿ ಅಂತ. ಅಲ್ಲೊಂದು ಆಶ್ರಯ ಕಮಿಟಿ ಅಂತ ಇರುತ್ತೆ, ಸರ್ಕಾರಕ್ಕೆ ನಮ್ಮ ಮಾನ್ಯ ತಹಸೀಲ್ದಾರ್ ಕಡೆಯಿಂದ ಹೋಗುತ್ತೆ. ಹೋದ್ಮೇಲೆ ಆ ಕಮಿಟಿಯಲ್ಲಿ ಮೆಂಬರ್ಸ್ನ ಮಾಡ್ತಾರೆ. ಮಾಡಿದ್ಮೇಲೆ ಅದಕ್ಕೆ ಲೇಔಟ್ ಫಾರ್ಮೇಷನ್ನ ಮಾಡಿ ಕ್ಲೀನಾಗಿ ರಸ್ತೆ ಚರಂಡಿ ಓವರ್ ಟ್ಯಾಂಕ್ ಎಲ್ಲ ಮಾಡಿ ಆ ಫಲಾನುಭವಿಗಳನ್ನ ನಮ್ಮ ಪಂಚಾಯಿತಿಯಿಂದ ಗುರುತಿಸ್ಕೊಡಕ್ಕೆ ಹೇಳ್ತಾರೆ. ಗುರುತಿಸ್ಕೊಟ್ಮೇಲೆ ಅವ್ರಿಗೆ ಯಾರಿಗೆ ನಿಜವಾದ ಅಥವಾ ಫಲಾನುಭವಿಗಳಿರ್ತಾರೋ ಅವ್ರಿಗೆ ಕೊಡ್ತಾರೆ. ನಾವು ಇಂಥ ಒಂದು ವರ್ಕೌಟ್ ಮಾಡಿದ್ವಿ. ಆಮೇಲೆ 2025-21 4ನೇ ತಿಂಗಳಲ್ಲಿ ತಾಲೂಕ್ ಪಂಚಾಯಿತಿಯಿಂದ 4 ಗ್ರಾಮ ಪಂಚಾಯಿತಿಯವರು ಪ್ರಸ್ತಾವನೆ ಕಳಿಸಿದ್ರು. ನೀವು ನಮ್ಗೆ ಹೇಳಿದ್ವಿ, ನಾವು ವರ್ಕೌಟ್ ಮಾಡಿದ್ವಿ. ಆಗ ಆ ವರ್ಕೌಟ್ ಮಾಡಿರೋ ಪ್ರತಿಫಲನ ಇದು 4 ಪಂಚಾಯಿತಿಯವ್ರು ಕಳಿಸಿದ್ರು. ಅದರಲ್ಲಿ ನಮ್ಮದು ಕೂಡ ಒಂದು ಅಂದರೆ ನಿವೇಶನ ತಹಸೀಲ್ದಾರ್ಗೆ ತಾಲೂಕ್ ಪಂಚಾಯತಿ ಇಒ ಸರ್ ಬರ್ತಿರೋದು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ KGF ತಾಲೂಕಿನ 4 ಗ್ರಾಮ ಪಂಚಾಯತಿಗಳಲ್ಲಿ ನಿವೇಶನ ರೈತರ ಫಲಾನುಭವಿಗಳಿಗೆ ಇಂದಿರಾ ಗ್ರಾಮೀಣ ವಸತಿ ನಿವೇಶನ ಯೋಜನೆಯಡಿ ಗರಿಷ್ಠ 30-40ರಂತೆ ನಿವೇಶನ ನೀಡಲು ಅಗತ್ಯವಾದ ಸರ್ಕಾರಿ ಜಮೀನನ್ನು ಗುರುತಿಸಿ ಮಂಜೂರು ಮಾಡಿಕೊಡಲು ಕೋರಿದೆ. ಇಒ ಸರ್ ಕಳಿಸಿರೋದು ತಹಸೀಲ್ದಾರ್ಗೆ.
ಅದರಲ್ಲಿ ವೇತಮಂಗಲ ಹೊಸಪಾಳ್ಯ ನಾವು ಆನ್ಲೈನಲ್ಲಿ ಫೀಡ್ ಮಾಡ್ತಕ್ಕಂಥ ಫಲಾನುಭವಿಗಳು 88 ಇದ್ದರು. ಕ್ಯಾಸಂಬಳ್ಳಿ ತೂಕಲ್ಲು 4 ಎಕರೆ, ಕಾರಣಹಳ್ಳಿ ಗರಡಾದ್ರಳ್ಳಿ 291 ಜನ ಇದ್ದರು. 9 ಗುಂಟೆ, 9 ಎಕರೆನೂ 9 ಗುಂಟೆ, ತೀಗೊಲ್ಲಲ್ಲಿ 75 ಜನ ಇದೆ. ಈ ಥರ ಸಾಹೇಬರು ಸೈನ್ ಹಾಕಿ ಗೌರ್ಮೆಂಟಿಗೆ ಕಳಿಸಿದ್ದಾರೆ. ನಮ್ಮ ಪಂಚಾಯಿತಿಯಲ್ಲಿ 10 ಜನ ಗುರುತಿಸಿದ್ವಿ, ಜಾಗನೂ ಇದೆ ಅಂತ. ಇಷ್ಟು ನಮ್ಮ ಕೆಲಸ. ಇದರ ಮುಂದೆ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ, ಮೇಲಾಧಿಕಾರಿಗಳ ಕೆಲಸ. ಮೇಲಾಧಿಕಾರಿಗಳು ಮಾಡಿದ್ದಾರೆ. ನೀವು ಬಂದು ನಮಗೆ ಕೊಟ್ಟ ತಕ್ಷಣ ನಾವು ಸುಮ್ಮನೆ ಆಗಿಲ್ಲ ಸರ್, ನಾವು ವರ್ಕೌಟ್ ಮಾಡಿದ್ದೀವಿ, ವರ್ಕೌಟ್ ಮಾಡಿ ಗುರುತಿಸಿದಕ್ಕೇ ಅವರು ನಮ್ಮ ತಾಲೂಕ್ ಪಂಚಾಯಿತಿಯಿಂದ 4 ಎಕರೆ ಜಾಗ ಇದೆ ತೂಕಲಲ್ಲಿ ಫಲಾನುಭವಿಗಳಿಗೆ ಕೊಟ್ಟಿದ್ದಾರೆ. ಮತ್ತು ಸುಮಾರು ನಾವು 294 ವಸತಿ ರೈತರ ಪಟ್ಟಿ ಮತ್ತು ಈ ಪಟ್ಟಿಯನ್ನು ಮಾಡಿದ್ದೀವಿ. ಈ ಪಟ್ಟಿ ನಿಮಗೂ ನಮಗೂ ಗಮನಕ್ಕೆ ಕೊಡ್ತೀವಿ. ಅದರಲ್ಲಿ ಸೈಟ್ಲೆಸ್ ಹೌಸ್ಲೆಸ್ ಎರಡೂ ಇದೆ. ಈಗಲೂ ಕೂಡ ನಾವು ಸುಮ್ಮನೆ ಅರ್ಜಿ ಇಸ್ಕೊಂಡು ಪಕ್ಕದಲ್ಲಿಟ್ಟರೆ ಆಗಲ್ಲ, ಅದನ್ನು ಆನ್ಲೈನಲ್ಲಿ ಫೀಡ್ ಮಾಡಬೇಕು. ಅದು ಆನ್ಲೈನಲ್ಲಿ ಫೀಡ್ ಮಾಡಬೇಕಂದ್ರೆ ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಅಪ್ಡೇಟ್ ಮಾಡಬೇಕು. ಸಪೋಸ್ ಅವ್ರಿಗೆ ಮುಂಚೆ ಮನೆ ಆಗಿದ್ರೆ ಮತ್ತೆ ಅದು ಅಪ್ಡೇಟ್ ತೊಗೊಳ್ಳಲ್ಲ, ಅವ್ರದ್ದು ಹಂಗೆ ಉಳ್ಕೊಳ್ಳುತ್ತೆ. ಉಳಿದವ್ರದ್ದು ಅಪ್ಲೋಡ್ ಆಗುತ್ತೆ. ಇಲ್ಲಿ ಬಂದಿರತಕ್ಕಂಥ ಸುಮಾರು ಒಂದು 4-5 ಜನ ನಾನೇ ಫೈಂಡ್ ಔಟ್ ಮಾಡಿದೆ, ಮನೆ ಆಗಿದೆ ಅವ್ರಿಗೆ. ನಾನೇ ಹೋಗಿ GPS ಮಾಡ್ತಾ ಇದ್ದೆ ಅವಾಗ ಫಸ್ಟ್ ಬಂದಾಗ. GPS ಮಾಡಿದ ಗುರ್ತಿದೆ ನನಗೆ. ಕೆಲವರು ಅಲ್ಪಸಂಖ್ಯಾತರಿದ್ದಾರೆ, ಅವ್ರಿಗೆಲ್ಲ ಅಬ್ಸರ್ವ್ ಮಾಡಿದ್ರೆ ಕೊಡ್ತೀವಿ ನಾವು ನೋಡಿ. ಮತ್ತೆ ನೀವು ವರ್ಕೌಟ್ ನೀವು ಹೇಳೋದಕ್ಕೆ ನಾವು ವರ್ಕೌಟ್ ಮಾಡಿದೀವಿ. ನಾವು ಯಾವತ್ತೂ ಹಂಗೆ ಇರ್ತಿಲ್ಲ ಸರ್. ಅದಾದ್ಮೇಲೆ ಇನ್ನೊಂದು ವಿಷಯ ತಾವು ಹೇಳಿದ್ರಿ ಸರ್, ಗ್ರಾಮ ಸಭೆ, ವಾರ್ಡ್ ಸಭೆಗಳು ಪಂಚಾಯತಿಗಳಲ್ಲಿ ಸಕಾಲಕ್ಕೆ ನಡೀತಿಲ್ಲ. ನಾವು ಕರೆಯೋದು ನಮ್ಮ ಜವಾಬ್ದಾರಿ. ಅದಕ್ಕೆ ಅಧ್ಯಕ್ಷತೆ ವಹಿಸೋಂಥವರು ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರೇ. ಅವರು ಕೂಡ ಆ ಒಂದು ಟೈಮು ಮತ್ತು ಅವರಿಗೆ ವ್ಯವಸ್ಥೆ ನೋಡಿಕೊಂಡು ಮಾಡಿಕೊಡ್ತಾರೆ. ನಾವು ಬಂದಾಗಿಂದ ಎಲ್ಲ ಹಳ್ಳಿಗಳಿಗೂ ಹೋಗಿ ಬಂದ್ವಿ. 15 ದಿವಸ ಮುಂಚೆನೇ ವಾರ್ಡ್ ಸಭೆ ಕಾಂಪ್ಲೇಂಟ್ ಹೊಡ್ಸಿದ್ವಿ. ನಿಮ್ಮೂರಿಗೂ ಬಂದಿದ್ವಿ. ನೀವೊಬ್ಬರು ಇದ್ರಿ ಅನ್ಸುತ್ತಲ್ಲಿ. ಯಾವ ಊರಲ್ಲಿ ವಾರ್ಡ್ ಸಭೆಗೆ ಹೋದ್ರು 4 ಜನದ ಮೇಲೆ ಬರೋಲ್ಲ. ಪರ್ಟಿಕ್ಯುಲರ್ ಆಗಿ ಕ್ಯಾಸಂಬಳ್ಳಿಗೆ ಹೋದರೆ ಅರ್ಧ ಗಂಟೆ ಅಲ್ಲ, 1-2 ಗಂಟೆ ವೆಯ್ಟ್ ಮಾಡಿದ್ರು ಯಾರು ಬರೋಲ್ಲ ಸರ್, ಯಾರು ಬರೋಲ್ಲ. ಬಂದರೆ ಸುಮಾರು ಒಂದು 5ರಿಂದ 6 ಜನ ಬರ್ತಾರೆ. ನಾವು ಬರೋ ತನಕ ವೆಯ್ಟ್ ಮಾಡ್ಕೊಂಡಿತ್ತು. ನಾವು ಮಾಡ್ಕೊಂಡ್ಬಂದಿದ್ವಿ. 10:30 ಅಂದರೆ 12 ಗಂಟೆಗೆ ವಾರ್ಡ್ ಸಭೆ ಮಾಡ್ಕೊಂಡ್ಬಂದಿರೋದು. ಗುಟ್ಟಳ್ಳಿ ಗ್ರಾಮದಲ್ಲಿ ಅಲ್ಲಿ ರೋಡಲ್ಲೇ ಕುತ್ಕೊಂಡು ಮಾಡ್ಕೊಂಡ್ಬಂದಿದ್ದೀವಿ. ಪ್ರತಿಯೊಂದು ಗ್ರಾಮಕ್ಕೂ ಹೋಗಿದ್ದೀವಿ. ಮೆಂಬರ್ಸು, ಆಯಾ ಗ್ರಾಮದ ಮೆಂಬರ್ಸ್ ಬರ್ತಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಪ್ರತಿ ಗ್ರಾಮಕ್ಕೂ ಬಂದಿದ್ದಾರೆ. ಮಾಡ್ತಾಯಿದ್ವಿ. ಮಾಡ್ದಲೇ ಆ ಥರ ಏನು ನಡೆಸ್ತಿಲ್ಲ. ಮತ್ತು NREGದು ಒಂದು ಕೇಳಿದ್ರಿ ಸರ್, ಈ ಸರ್ಕಾರಿ ಜಾಗಕ್ಕೆ ಸೇರಿದ ಜಾಗದಲ್ಲಿ ಆಗಿರುತ್ತೆ ಅಂತ. ಅದು ಸ್ಕೂಲ್ಗೆ ಅಂತ ಸ್ಯಾಂಕ್ಷನ್ ಆಗಿಲ್ಲ. ಆವಾಗಲೇ 2022ರಲ್ಲಿ ರಾಜಕಾಲುವೆ ಮಾಡಿದ್ರು. ಸಪೋಸ್ ಸ್ಯಾಂಕ್ಷನ್ ಆದಮೇಲೂ ಕೂಡ ರಾಜಕಾಲುವೆ ಜಾಗದಲ್ಲಿ ಅವರು ಬಿಲ್ಡಿಂಗ್ ಕಟ್ಟಕ್ಕೆ ಬರುತ್ತಾ? ಆಮೇಲೆ ನಾನು ಹೇಳ್ಬಿಡ್ತೀನಿ ಸರ್, ಆಮೇಲೆ ಆ ರಾಜಕಾಲುವೆನ ಅಭಿವೃದ್ಧಿ ಮಾಡಿದ್ದಾರೆ. ಆ ರಾಜಕಾಲುವೆ ನೀರು ಎಲ್ಲೋಗ್ತಿತ್ತು ಅಂದರೆ ಅಲ್ಲಿ ಪಕ್ಕದಲ್ಲಿದ್ದಂಥ ಜಮೀನುಗಳಿಗೆ ಅದಕ್ಕೆ ಇದಕ್ಕೆ ಹೋಗ್ತಾ ಇತ್ತಂತೆ. ಅದಕ್ಕೋಸ್ಕರ 22ನೇ ಸಾಲಲ್ಲೇ ರಾಜಕಾಲುವೆ ಮಾಡಿದ್ದಾರೆ. ಈ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ ಕಳೆದ ವರ್ಷ ಸೆಪ್ಟೆಂಬರ್ 25ರಲ್ಲಿ ಸ್ಕೂಲಿಗೆ ಇಷ್ಟು ಎಕರೆ ಜಾಗ ಅಂತ ಗುರುತಿಸಿರೋದು. ಅದಕ್ಕೆ ಮುಂಚೆನೇ ಗ್ರಾಮ ಪಂಚಾಯತಿಯಿಂದ ಗೋಕುಂಟೆ 1 ಮತ್ತು ರಾಜಕಾಲುವೆ 1 ಆಗಿದೆ. ಈ NREG ಕೆಲಸದಲ್ಲಿ ಯಾವುದೇ ಅಕ್ರಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಯಾವುದೇ NMR ನಾವು ತೆಗೆದರೂ ಕೂಡ ಅದು ಜಾಬ್ ಕಾರ್ಡ್ ಹೋಲ್ಡರ್ಸೇ ಆಗಿರ್ತಾರೆ. ಜಾಬ್ ಕಾರ್ಡ್ ಹೋಲ್ಡರ್ಸು ಈ ಒಂದು ಗ್ರಾಮ ಪಂಚಾಯತಿಗೆ ಸೇರಿದವರೇ ಆಗಿರ್ತಾರೆ. BPL ಕಾರ್ಡ್ ಇದ್ದಂಥವ್ರು ಅದೇನು ಮಾನದಂಡಗಳಿದೆಯೋ ಆ ಮಾನದಂಡಗಳಿರೋರೇ ಆಗಿರ್ತಾರೆ. ಅವ್ರ ಅಕೌಂಟಿಗೆ ಹೋಗುತ್ತೆ. ಅವ್ರ ಅಕೌಂಟಿಗೆ ಹೋದ್ಮೇಲೆ ಅವರು ನೈಜವಾಗಿ ಕೆಲಸ ಮಾಡಿರೋ ಅನ್ನಂಗೆ ಆಗುತ್ತೆ. ಮತ್ತು ಯಾವುದೇ ಬಿಲ್ಡಿಂಗ್ ಬಂದರೂ ಕೂಡ ರಾಜಕಾಲುವೆ ಮೇಲಾಗಲಿ ಗೋಕುಂಟೆ ಮೇಲಾಗಲಿ ಕಟ್ಟಕ್ಕೆ ಬರಲ್ಲ. ಇಡೀ ಸ್ಕೂಲ್ದು ಒಂದು ಕಾಂಪ್ಲೆಕ್ಸ್ ಮಾಡಿದರೂ ಕೂಡ ರಾಜಕಾಲುವೆ ಅಡಿಯೋ ಜಾಗ ಅದು. ಆ ಜಾಗನ ಸ್ಕೂಲಿಗೆ ಏನು ಕೊಟ್ಟಿರಬೇಕಾದ್ರೆ ಆ ರಾಜಕಾಲುವೆನ ಇಂಪ್ರೂವ್ ಮಾಡಿ ಅದನ್ನು ಕ್ಲೀನಾಗಿ ರಿವಿಟ್ಮೆಂಟ್ ಹಾಕಿ ನೀರು ಕೆರೆಗೆ ಹೋಗಂಗೆ ಮಾಡಿದ್ದಾರೆ ಅಷ್ಟೇ ಅವರು. ಅಲ್ಲಿ ಸಪೋಸ್ ಸ್ಕೂಲ್ ಆದರೂ ಕೂಡ ರಾಜಕಾಲುವೆ ಬೇಕೇ ಬೇಕಾಗಿತ್ತು ಅದು. ಹಾಗಾಗಿ ನಮ್ಮ ಪಂಚಾಯತಿಯಲ್ಲೂ ತೀರ್ಮಾನ ಮಾಡಿದ್ರು ಆ ಥರ ಏನು ನಡೆಯೋಂಗಿಲ್ಲ, ಆ ಥರ ತೊಂದರೆ ಏನಿಲ್ಲ ಅಂತ ಒಂದು ಕಮಿಟಿಯಲ್ಲೂ ಡಿಸೈಡ್ ಮಾಡಿದರು. ಆಮೇಲೆ ಇನ್ನೊಂದು ಗೋಕುಂಟೆಗಳು, ಅದೊಂದು ತಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್, 1-2 ನಿಮಿಷದಲ್ಲಿ. ಇವಾಗ ನಾವು ಸರ್ಕಾರಿ ಶಾಲೆ ಆಗಲಿ, ಸರ್ಕಾರಿ ಕಾಲೇಜು, ಸರ್ಕಾರದ ಯಾವುದೇ ಒಂದು ಬಿಲ್ಡಿಂಗ್ ಆಗಲಿ ಗೌರ್ಮೆಂಟ್ ಏನು ಮಾಡ್ಬೋದು, ಸರ್ಕಾರ ಏನು ಮಾಡ್ಬೋದು, ಅದು ಜಮೀನು ಖರೀದಿ ಮಾಡಿ ಕೂಡ ಕೊಡ್ಬೋದು, ಆಪ್ಷನ್ಸ್ ಇದೆ. ಆದರೆ ಗೋಕುಂಟೆಗಳನ್ನ ಹಿಂದಿನ ಕಾಲದಿಂದೂ ಬಂದಂಥವು ಗೋಕುಂಟೆ, ಕೆರೆಗಳ ಜಾಗ, ಅದನ್ನು ಇರೋ ಜಾಗನ ನಾವು ಉಳಿಸ್ಕೊಂಡು